ಭೂಗತ ಪಾತಕಿ ರವಿ ಪೂಜಾರಿ ಬಂಧನವನ್ನ ಸ್ಪಷ್ಟಪಡಿಸಿದ ಸಿಎಂ ಕುಮಾರಸ್ವಾಮಿ ನಡೆಗೆ ಅವರ ಮಾತಿಗೆ ಟ್ವಿಟರ್ನಲ್ಲಿ ಸಿಎಂಗೆ ರಾಜ್ಯ ಬಿಜೆಪಿ ಟಾಂಗ್ ಅನ್ನ ಕೊಟ್ಟಿರೋದು. ಭೂಗತ ಪಾತಕಿ ರವಿ ಪೂಜಾರಿ ಬಂಧನ ಆಗಿರೋದು ನಮ್ಮ ಆದೇಶದ ಮೇರೆಗೆ, ಅಂದ್ರೆ ಸಮ್ಮಿಶ್ರ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು ಅನ್ನೋ ರೀತಿಯಾಗಿ ಅದರ ಕ್ರೆಡಿಟ್ ಅನ್ನ ಪಡೆಯುವ ಹಾಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಟ್ವಿಟರ್ನಲ್ಲಿ ಸಿಎಂ ರಾಜ್ಯದ ಸಿಎಂಗೆ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಟಾಂಗ್ ಕೊಟ್ಟಿರೋದು. ತಮಗೆ ತಾವೇ ಕೀರ್ತಿಯನ್ನ ಪಡೆಯೋ ಮೊದಲು ನೀವು ರವಿ ಪೂಜಾರಿಯ ಬಗ್ಗೆ ಮಾತನಾಡೋ ಮೊದಲು ಕಂಪ್ಲಿ ಗಣೇಶ್ ಅವ್ರನ್ನ ಬಂಧಿಸಿ, ನೀವು ಇಲ್ಲೇ ಕರ್ನಾಟಕದಲ್ಲಿ ಇದಾರಲ್ಲ, ಅದಕ್ಕೆ ಮುಂಚೆ ಸೆನೆಗಲ್ಗೆ ಹೋಗಬೇಡಿ, ಗಣೇಶ್ ಬಂಧಿಸಿ ನಂತರ ರವಿ ಪೂಜಾರಿ ಅಂತಹ ಡಾನ್ ಅನ್ನ ಬಂಧಿಸಿದ್ದೇವೆ ಅನ್ನೋ ಒಂದು ಪೌರುಷವನ್ನು ತೋರಿಸಿ ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಈಗ ಟ್ವಿಟರ್ ಮತ್ತು ಫೇಸ್ಬುಕ್ ಮೂಲಕ ಕೊಟ್ಟಿರೋದು. ಸನ್ಮಾನ್ಯ ಕುಮಾರಣ್ಣ, ರವಿ ಪೂಜಾರಿನ ಬಂಧಿಸಿದ್ದು ನಾವೇ ಅಂತ ಕೊಚ್ಕೋಬೇಡಿ, ಅದಕ್ಕೂ ಮುಂಚೆ ಕಂಪ್ಲಿ ಗಣೇಶ್ ಎಲ್ಲಿದ್ದಾರೆ ಅವ್ರನ್ನ ಹುಡುಕಿ, ಹಾಗಾಗಿ ರವಿ ಪೂಜಾರಿ ಬಂಧನ ಸಮ್ಮಿಶ್ರ ಸರ್ಕಾರದ ಯಶಸ್ಸು ಅಂತ ಸಿಎಂ ಎಚ್ ಡಿ ಕೆ ಹೇಳಿರೋದಕ್ಕೆ ಈಗ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ರವಿ ಪೂಜಾರಿಯ ಬಗ್ಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಬಂಧನದ ಬಗ್ಗೆ, ರವಿ ಪೂಜಾರಿಯ ಬಂಧನದ ಬಗ್ಗೆ ಏನ್ ಹೇಳಿದ್ರು ನೋಡಿ. ಈ ರವಿ ಪೂಜಾರಿ ಅವರ ವಿಷಯಕ್ಕೆ ನಾನು ತರ್ತಕ್ಕಂಥದ್ದು ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಗುಜರಾತ್ ರಾಜ್ಯಗಳಲ್ಲಿ 2001ರಿಂದ ಇವರ ಆಕ್ಟಿವಿಟೀಸ್ ನಡೀತಾ ಇರತಕ್ಕಂಥದ್ದು ನಮ್ಮ ಗಮನದಲ್ಲೇನಿದೆ. ಇವರ ಬ್ಯಾಕ್ಗ್ರೌಂಡ್ ಅನ್ನು ನಾವು ಚರ್ಚೆ ಮಾಡಿದಾಗ ಈ ಪ್ರಭಾವಿಶಾಲಿ ವ್ಯಕ್ತಿಗಳಿಗೆ ದೂರವಾಣಿ ಮುಖಾಂತರ ಫೋನ್ಗಳು ಮಾಡಿ ಥ್ರೆಟ್ ಮಾಡ್ತಾ ಇದ್ರು. ಇದರ ಆಧಾರದ ಮೇಲೆ ಇವತ್ತು ಹಲವಾರು ಕೊಲೆಗಳಾದಂಥ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ನಾನು ಅಧಿಕಾರದ ಕುರ್ಚಿಯನ್ನ ಭದ್ರವಾಗಿ ಇಟ್ಕೋಬೇಕು ಅಂತ ಹೇಳಿ ರಾಜಿಗೆ ಒಳಗಾಗೋದಿಲ್ಲ. ಯಾರೇ ತಪ್ಪು ಮಾಡಿರಲಿ, ಅವನು ನಮ್ಮ ಪಕ್ಷದ ಶಾಸಕರೇ ಇರಲಿ, ಕಾಂಗ್ರೆಸ್ನ ಶಾಸಕರೇ ಇರಲಿ, ಬಿಜೆಪಿಯವರೇ ಇರಲಿ, ಎಲ್ಲರ ಮೇಲೂ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತಕ್ಕಂಥಲ್ಲಿ ಅಧಿಕಾರಿಗಳಿಗೆ ಮುಕ್ತವಾದ ಅವಕಾಶ ಕೊಟ್ಟಿದ್ದೇನೆ. ಪಾಪ ನನಗೇನು ಸಲಹೆ ಕೊಟ್ಟಿದ್ದಾರೆ ಗಣೇಶನ ಬಗ್ಗೆ, ಆದಷ್ಟು ಬೇಗ ಅದರ ಬಗ್ಗೆನೂ ಒಂದು ಅವರಿಗೆ ಸುದ್ದಿ ಕೊಡೋಣ. ಇದೆಲ್ಲ ಈಗಾಗಲೇ ವರದಿ ತಗೊಂಡು ಅದನ್ನು ಸರಿಪಡಿಸ್ಲಿಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡು